ನನ್ ಬೆನ್ನಿಗೆನೆ ಚೂರಿ ಹಾಕಿ ಹೊಟ್ಟೋದ್ಲು. ಛೇ, ಹೋದ್ಲು. ಆದ್ರೆ ಎಲ್ಲಿಗೆ ಹೋಗಿರ್ಬೋದು? ನಿನ್ನಿಂದ ತಪ್ಪಿಸ್ಕೊಂಡು ನೇರವಾಗಿ ಅವ್ರ ಅಣ್ಣನ ಹತ್ರ ಹೋಗಿರ್ಬೋದು. ಹೋಗಿರ್ತಾಳೆ ಅಂತ್ಯ? ಚಾನ್ಸ್ ಇಲ್ಲ ಅನ್ನಿಸ್ತಿದೆ. ಯಾಕೆ ಅಂದ್ರೆ ಇಷ್ಟೊತ್ತಿಗೆ ಪೊಲೀಸ್ನವರು ನಿನ್ನ ಮತ್ತೆ ನನ್ನ ಎಲ್ಲಾ ಕಡೆಯಿಂದ ಹುಡುಕಿರೋರು. ಹಾಗಾದ್ರೆ ಅವಳ ಅಣ್ಣನ ಹತ್ರ ಹೋಗಿಲ್ಲ ಅಂತ ತಾನೇ ಅರ್ಥ? ಆದ್ರೂ ನಾವು ಹುಷಾರಾಗಿರ್ಬೇಕು. ಅರ್ಚನಾ ಈಗ ಬರೀ ಹುಲಿ ಅಲ್ಲ, ಕೆರಳಿದ ಹೆಣ್ಣು ಹುಲಿ, ಅದರಲ್ಲೂ ಗಾಯ ಆಗಿರೋ ಹುಲಿ. ಅದೆಷ್ಟು ಡೇಂಜರ್ ಅಂತ ನಿನಗೆ ಬಿಡಿಸಿ ಹೇಳೋ ಅವಶ್ಯಕತೆ ಇಲ್ಲ. ಗೊತ್ತು ಮಂತ್ರ. ಅದನ್ನ ನೆನೆಸ್ಕೊಂಡ್ರೆ ನನಗೀಗ್ಲೂ ಕೋಪ ಬರ್ತಿದೆ. ಅವಳು ನಗ್ನಗ್ತಾನೆ ಅಟ್ಯಾಕ್ ಮಾಡಿದ ರೀತಿ, ನನ್ನ ರೂಮ್ಗೆ ತಳ್ಳಿದ ರೀತಿ, ಅದೆಲ್ಲ ಇನ್ನು ನನ್ನ ಕಣ್ಮುಂದೆನೆ ಬರ್ತಿದೆ. ಅದನ್ನೆಲ್ಲ ನಾನು ಮರೆಯಕ್ಕಾಗುತ್ತಾ? ಮರಿಬೇಕು. ಆದಷ್ಟು ಬೇಗ ನೀನು ಅದನ್ನ ಮರಿಬೇಕು. ಅದನ್ನ ಮರ್ತು ಪೊನ್ನಪ್ಪ ಅವಳಿಗಿಂತ ಸ್ಟ್ರಾಂಗು, ಅರ್ಚನಾಗಿಂತ ಕ್ರೂರಿ ಅಂತ ಎಲ್ರೂ ಮುಂದೆ ಪ್ರೂವ್ ಮಾಡಬೇಕು. ಹಾಗೆ ಮಾಡ್ಕೊಂಡ್ರೆ ಮಾತ್ರ ನಮ್ಮಿಂದ ತಪ್ಪಿಸ್ಕೊಂಡಿರೋ ಅರ್ಚನಾ ಅವಳು ನಮಗೆ ವಾಪಸ್ ಸಿಗ್ತಾಳೆ. ಇಲ್ಲ ಅಂದ್ರೆ ಅವಳು ನಮ್ಮ ಜೀವನದಿಂದನೇ ನಾಟ್ ರೀಚಬಲ್ ಆಗ್ತಾಳೆ. ಇಲ್ಲ, ನಾನು ಬಿಡಲ್ಲ. ಅಷ್ಟು ದೂರ ಹೋಗೋದಿಕ್ಕೆ ನಾನು ಬಿಡಲ್ಲ. ಅವಳು ಹೇಳಿರೋ ಅಡ್ರೆಸ್ಸಲ್ಲಿ ಅವಳ ಅಣ್ಣನ ಮನೆ ಹಿಂದೆ ಮುಂದೆ ನಮ್ಮ ಹುಡುಗರನ್ನ ಬಿಟ್ಟಿದ್ದೀನಿ. ಅವರೆಲ್ಲ ಕಾವಲು ಕಾಯ್ತಿರ್ತಾರೆ. ಒಂದ್ಸರಿ ಅವಳು ಊರ ಹೆಸರು ಹೇಳಿರೋ ನೆನಪಿದೆ. ಅಲ್ಲೂ ನಮ್ಮ ಹುಡುಗರನ್ನ ಕಳಿಸಿದ್ದೀನಿ. ಅವಳೇನಾದರೂ ಸಿಕ್ಕಿದ್ರೆ ಇಮಿಡಿಯೇಟ್ ಆಗಿ ಎತ್ತಾಕೊಂಡು ಬರ್ತಾರೆ. ಏನ್ ತಮಾಷೆ ಮಾಡ್ತಿದ್ಯಾ? ನಿಮ್ಮ ಹುಡುಗರಿಗೆ ಅವಳ ಅರ್ಚನಾನ ಶಾಂತಿನ ಅಂತ ಹೇಗ್ ಗೊತ್ತಾಗತ್ತೆ? ಅವಳ ಬದಲು ಆ ಶಾಂತಿನ ಎತ್ಕೊಂಬಂದ್ಬಿಟ್ರೆ? ಹೌದಲ್ವಾ? ನನ್ನ ತಲೆಗಿದು ಹೊಳಿಲೇ ಇಲ್ಲ. ಹೊಳ್ದಿದ್ರೆ ನೀನ್ ಮಂತ್ರ ಆಗಿರ್ತಿದೆ. ಅದು ಸರಿ, ಈಗ ಏನ್ ಮಾಡೋದು? ಹುಡುಕ್ಸು ನೋ ಪ್ರಾಬ್ಲಮ್. ಆದ್ರೆ ನಾನು ಎಸ್ ಅನ್ನೋವರೆಗೂ ಎತ್ತಕೊಂಬರಬಾರ್ದು ಅಂತ ಹೇಳು. ಅವ್ರು ನೋಡಿರೋದು ಶಾಂತಿನ ಅಥವಾ ಅರ್ಚನಾನ ಅಂತ ನನ್ನ ಕಡೆಯಿಂದ ಕನ್ಫರ್ಮೇಶನ್ ಕೊಟ್ಟ ಮೇಲೇನೆ ಅವ್ರು ಎತ್ತಾಕೊಂಬರ್ಬೇಕು. ಇನ್ನೊಂದು ವಿಷಯ, ಹಳ್ಳೀಲಿ ನನ್ನ ಆಸ್ತಿ ಇದೆ, ಅದನ್ನ ಮಾರಕ್ಕೆ ಹೇಳಿದ್ದೀನಿ. ಅದನ್ನ ಮಾರ್ತೀವಿ. ಎಷ್ಟೇ ದುಡ್ಡು ಖರ್ಚಾದ್ರೂ ಪರವಾಗಿಲ್ಲ, ಅರ್ಚನನ್ನ ಹುಡುಕ್ಬೇಕು. ಸುಶಾಂತು, ಶಾಂತಿ, ಅರ್ಚನಾ 3 ಜನ ನೆಮ್ಮದಿಯಾಗಿರ್ಬಾರ್ದು. ಅವ್ರನ್ನ ನೆಮ್ಮದಿಯಾಗಿ ಬದುಕಕ್ಕಂತೂ ನಾನು ಬಿಡಲ್ಲ. ಮಂತ್ರ, ನಾನು ಹೀಗೆ ಕೇಳ್ತಿದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನನ್ನ ಹಣೆ ಬರ, ನಮ್ಮ ಮೊದಲಿಂದನೂ ಹೀಗೆ ಇದ್ದೀನಿ. ಆದರೆ ನೀನು ನೋಡೋದಕ್ಕೆ ಚೆನ್ನಾಗಿದ್ದೀಯಾ, ಬುದ್ಧಿವಂತೆ, ಓದ್ಕೊಂಡಿದ್ದೀಯ ಕೂಡ, ಒಳ್ಳೆ ಮನೆತನದಲ್ಲಿದ್ದೀಯಾ. ನಿನಗೆ ಇದೆಲ್ಲ ಬೇಕಾ ಮಂತ್ರ? ಈ ಕೋಪನೆಲ್ಲ ಬಿಟ್ಟಾಕು. ಯಾರನ್ನಾದ್ರೂ ಮದ್ವೆ ಆಗಿ ಸುಖವಾಗಿರು. ನೀನ್ ನೋಡ್ತಾ ನಾನು ಸುಖವಾಗಿರ್ತೀನಿ. ನಿನ್ ಮಾತು ಕೇಳಕ್ಕೆ ತುಂಬಾ ಚೆನ್ನಾಗಿದೆ. ಇದೆಲ್ಲ 2-3 ವರ್ಷದ ಹಿಂದೆ ಆಗಿದ್ದಿದ್ರೆ ನಾನು ಹೂ ಅಂತಿದ್ನೇನು. ಆದ್ರೆ ನನಗೆ ಅಂತ ಪ್ರತ್ಯೇಕವಾದ ಜೀವನ ಇಲ್ಲ. ಇನ್ನೇನಿದ್ರು ನನ್ನ ಜೀವನದಲ್ಲಿ ಆ ಶಾಂತಿ, ಸುಶಾಂತ್ನ ಸರ್ವನಾಶ ಮಾಡೋದೇ ನನ್ನ ಗುರಿ. ಅವ್ರ ಮಗ ಇದಾನಲ್ಲ, ಅವನು ನನ್ನ ಥರ ಅನಾಥವಾಗಿ ನಿಲ್ಬೇಕು. ಆಗ್ಲೇ ನನ್ನ ಬದುಕಿಗೆ ಅರ್ಥ ಸಿಗೋದು. ಸರಿ ಮಂತ್ರ, ಬಾ ಊಟ ಮಾಡೋಣ. ನನಗೆ ಬೇಡ. ಯಾಕೆ ಮಂತ್ರ, ಯಾಕೆ ಊಟ ಬೇಡ ಅಂತಿದ್ಯಾ? ಮತ್ತಿನ್ನೇನೆ, ನಾನು ದಿನ 1 ಹೊತ್ತೆ ಊಟ ಮಾಡೋದು. ಉಸಿರಾಡ್ಬೇಕಲ್ವಾ, ಅದಕ್ಕೋಸ್ಕರ ಆ ಊಟ. ಇದು ನನಗೆ ನಾನು ಕೊಟ್ಕೋತಾ ಇರೋ ಶಿಕ್ಷೆ. ಏನ್ ಮಂತ್ರ ಇದೆಲ್ಲ? ನಿನ್ನನ್ನು ಅರ್ಥ ಮಾಡ್ಕೊಳ್ಳೋದಿಕ್ಕೆ ನನ್ನಿಂದ ಆಗ್ತಿಲ್ಲ. ಊಟಕ್ಕೂ ಸೇಡ್ಗೂ ಏನ್ ಸಂಬಂಧ?
ಇದೆ, ಸಂಬಂಧ ಇದೆ. ಚೆನ್ನಾಗಿ ಊಟ ಮಾಡ್ಕೊಂಡು ಸೋಂಬೇರಿ ತರ ಮನೇಲಿರಕ್ಕಾಗಲ್ಲ. ನಿನ್ಗೆ ಶಕುನಿ ಕತೆ ಗೊತ್ತಾ? 100 ದಿನದಿಂದ ನೀರ್ ಕುಡ್ದು ಬದುಕ್ತಾ ಇದ್ನಂತೆ. ಹಾಗೆ ಸಾಧ್ಸಕ್ಕೋಸ್ಕರ ನೀನ್ ನನ್ನ ಶಕುನಿ ಅಂತ ಅನ್ಕೊಂಡ್ರೂ ಪರವಾಗಿಲ್ಲ. ಅವ್ರನ್ನ ಮುಗಿಸೋ ತನಕ ನಾನು ಹೊಟ್ಟೆ ತುಂಬ ಊಟ ಮಾಡಲ್ಲ. ಇದು ನನ್ನ ಶಪಥ. ಭಯಂಕರವಾಗಿದೆ ನಿನ್ ಶಪಥ. ಮಂತ್ರ, ನಿನ್ ಜೊತೆ ನಾನಿದ್ದೀನಿ. ಇನ್ಮೇಲೆ ನಿನಗೆ ನಾನು, ನನಗೆ ನೀನು. ಇದೇ ಪೊನ್ನಪ್ಪನ ಶಪಥ. ಸುಶಾಂತ್, ಯಾಕಪ್ಪ ತುಂಬಾ ಡಲ್ ಆಗಿದೀಯಾ? ಸಾಧನಾ, ಒಂದ್ ಗ್ಲಾಸ್ ನೀರ್ ತಗೊಂಬಾ. ತಂದೇರಿ. ಏನಾಯ್ತು ಸುಶಾಂತ್? ತಗೊಳ್ಳಿ. ಕೊಡಮ್ಮ, ಕುಡಿ. ಸುಶಾಂತ, ಸುಶಾಂತ, ಏನು ಟೂರ್ಗ್ ಹೋಗ್ತೀನಿ ಎಂದೆ ಹಾಗೆ ವಾಪಸ್ ಬಂದ್ಬಿಟ್ಟಿದ್ಯಾ? ರಾಘವೆಲ್ಲಿ? ರಾಘವೆಲ್ಲಪ್ಪ? ಕೊಡಪ್ಪ. ರಾಘವ್ನ ಕರ್ಕೊಂಬರ್ಲಿಲ್ಲಮ್ಮ. ಏನು ಹೇಳ್ತಿದೀಯ ಸುಶಾಂತ್? ರಾಘವ್ನ ಕರ್ಕೊಂಬಂದಿಲ್ವಾ? ಹೌದಣ್ಣ, ನಾನು ಯಾವಾಗಲೂ ನಾನು ಅನ್ಕೊಂಡಿದ್ದ ತಕ್ಕಂತೆ ಯೋಚನೆ ಮಾಡ್ತಿದ್ದೀನಿ ಅಂತ ಅನಿಸ್ತಾ ಇತ್ತು. ಅದರಿಂದ ಎದುರುಗಡೆ ಇರೋರ್ಗೆ ಏನ್ ತೊಂದರೆ ಆಗ್ತಿದೆ ಅನ್ನೋದು ಯೋಚನೆ ಮಾಡ್ತಿರ್ಲಿಲ್ಲ. ಅದಕ್ಕೆ ಅದೆಲ್ಲ ಯೋಚನೆ ಮಾಡಿ ನಾನೊಂದು ಗಟ್ಟಿ ನಿರ್ಧಾರಕ್ಕೆ ಬಂದಿದ್ದೀನಿ. ಆ ನಿರ್ಧಾರನ ನಾನು ತಗೊಂಡು ಬಿಟ್ಟೆ. ಸುಶಾಂತ್, ಏನ್ ಗಟ್ಟಿ ನಿರ್ಧಾರ? ಅದನ್ನ ಹೇಳಕ್ ಮುಂಚೆ ರಾಘವೆಲ್ಲಿ ಅಂತ ಹೇಳು. ಅಣ್ಣ, ನಂಗೆಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನೆಷ್ಟು ನೋವು ಅನುಭವಿಸಿದ್ರು ತೊಂದರೆ ಇಲ್ಲ. ನನ್ನ ಮನಸ್ಸನ್ನ ಕಲ್ಲು ಮಾಡಿಕೊಂಡು ರಾಘವ್ನ ರೆಸಿಡೆನ್ಷಿಯಲ್ ಸ್ಕೂಲ್ಗೆ ಸೇರಿಸಿ ಹಾಸ್ಟೆಲ್ಗೆ ಜಾಯಿನ್ ಮಾಡಿಸ್ಬಿಟ್ಟೆ.